ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡು. ಎಕ್ಸ್ಪೀರಿಯನ್ಸ್ ಆದರೆ ಮುಂದೆ ನಿನ್ನ ಮದುವೆಲೂ ಹೆಲ್ಪ್ ಆಗುತ್ತೆ. ಜಸ್ಟ್ ಶಟ್ ಅಪ್. ಒಂದು ಹುಡುಗಿ ಜೊತೆ ಇಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡೋ ಜಾಗಕ್ಕೆ ಬಂದಿರೋದೇ ದೊಡ್ಡ ವಿಷಯ. ಸುಮ್ಮನೆ ಹೇಳ್ದಷ್ಟು ಕೇಳು. ಶುಂಠಿ ಶಂಕರ. ಏಯ್, ಏನಾಯ್ತೆ? ಅಲ್ಲಿ ನೋಡಿ. ಅಣ್ಣ, ಇವರು ಪರ್ಚೇಸಿಂಗಲ್ಲಿ ಬ್ಯುಸಿ ಇದ್ದಾರೆ. ಎಲ್ಲೋಗ್ತಾರೆ? ಬಾ, ಬರ್ತಾರೆ. ಫಸ್ಟ್ ನಾವು ಸೀರೆ ನೋಡೋಣ. ನಾನು ಧಾರೆ ಸೀರೆ ನೋಡಕ್ ಬಂದಿದ್ದೀನಿ. ಇರೋದ್ರಲ್ಲಿ ಕಾಸ್ಟ್ಲಿ ಸೀರೆ ತೋರಿಸಿ. 80,000ವರೆಗೂ ಸ್ಯಾರೀಸ್ ಇದೆ, ತೋರಿಸ್ಲಾ ಮ್ಯಾಮ್? 80,000ನಾ? ನಮ್ಮ ಜೊತೆ ಬ್ಯಾಂಕೇ ಇರುವಾಗ ನಾವ್ಯಾಕೆ ಟೆನ್ಷನ್ ಆಗಬೇಕು? ಸರಿ, ಎಲ್ಲ ಥರದ್ದು ತೋರಿಸಿ. ಆರತಿ, ನಮ್ಮ ಸೇಟು ಅಂಗಡಿಗೆ ಹೋಗೋಣ ಅಂತಂದರೆ ಇಲ್ಲಿ ತುಂಬ ಚಾಯ್ಸ್ ಇದೆ ಅಂತ ಕರ್ಕೊಂಡು ಬಂದೆ. ತುಂಬ ಕಾಸ್ಟ್ಲಿ ಕಣೆ. ಕಡಿಮೆದು ಇದೆ ನೋಡಮ್ಮ. ನಿನ್ನ ಕೈಲಿ ಇಟ್ಕೊಂಡಿರೋದು ಕಡಿಮೆದೆ. ನೋಡಮ್ಮ, ಈ ಸೀರೆ ನನಗೆ 4,000 ರೂಪಾಯಿಗೆ ಬೇಕು. ಕೊಡ್ತೀಯಾ? ಪೂರ್ತಿ 1,000 ಡಿಸ್ಕೌಂಟ್ ಕೇಳಿದ್ರೆ ಹೇಗೆ ಮೇಡಮ್? ಅಯ್ಯೋ, ನೀನು ಹೇಳಿದಷ್ಟು ರೇಟನ್ನೇ ನಾನು ಕೊಡೋಕ್ಕಾಗತ್ತಾ? ನೀವು ಬೇಕಾದ ರೇಟಲ್ಲಿ ಚೀಟಿ ಅಂಟಿಸ್ತೀರಾ, ಅದನ್ನೆಲ್ಲ ನಂಬೋಕ್ಕಾಗತ್ತಾ? 4,000 ಅಂದರೆ 4,000. ಅದಕ್ಕೆ ಮೇಲೆ 1 ರೂಪಾಯಿ ನಾನು ಕೊಡಲ್ಲ. ನೀನಾ ಅದು ಸೀರೆ ತಗೊಳಕ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ? ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡ್ ಬಂದಿದ್ದೀರಾ? ಡಿಸ್ಕಸ್ಟಿಂಗ್. ಹಲೋ, ಮೊದಲು ಲೇಡೀಸ್ ಸೆಕ್ಷನ್ ಟ್ರಯಲ್ ರೂಮ್ ಅಲ್ಲಿ ನೀನೇನ್ ಮಾಡ್ತಿದ್ಯಾ ಅದನ್ನ ಹೇಳು. ಇವನೇ ದೊಡ್ಡ ರಣಬೀರ್ ಕಪೂರ್ ಫಾಲೋ ಮಾಡಕ್ಕೆ. ಅಲ್ಲಿ ಆದ್ಯ ಮತ್ತೆ ಸಾರ್ಥಕ್ ಇದ್ದಾರೆ. ಲೇಡೀಸ್ ಕ್ಲೋತಿಂಗ್ ಸಿಗೋದಾಗ್ದಿರಿ ನೀನೇನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ನಾನೇನ್ ಹೇಳ್ಬೇಕು? ಅದಕ್ಕೆ ಇಲ್ಲಿ ಬಂದು ಸೇರ್ಕೊಂಡಿದ್ದೀನಿ. ಹಾ, ನೀನು ಅಣ್ಣ ಅದಕ್ಕೆನ ನೋಡ್ದ್ಯಾ? ಅಯ್ಯಯ್ಯೋ, ಸರಿಯಾಗಿ ಸಿಕ್ಕಾಕೊಂಡ್ವಲ್ಲ. ಸಿಕ್ಕಾಕೊಳ್ಳೋದು ನೀನಲ್ಲ, ನಾನು. ಗೂಳಿ ತರ ನುಗ್ದೆ. ಹಲೋ, ಮರ್ಯಾದೆ ಬೈಯೋವಾಗ್ಲೂ ಜೆಂಡರ್ ಚೇಂಜ್ ಮಾಡೋ ಹಾಗಿಲ್ಲ ನೀನು. ಫೀಮೇಲ್ ಅಮ್ಮ, ಫೀಮೇಲು. ಕರೆಕ್ಟ್ ಅಲ್ಲ? ಸೀಮೆ ಎಮ್ಮೆ. ಏನ್ ಮುಖ ನೋಡ್ತಿದ್ಯಾ?
ಹೊರಗೋಗಿ ಅವ್ರಿಬ್ಬರು ಕರ್ಕೊಂಡು ಹೋಗು, ಆಮೇಲೆ ಇನ್ಫಾರ್ಮ್ ಮಾಡು, ಆಚೆ ಬರ್ತೇನೆ. ಆಹಾಹಾ ಅಪ್ಪಣ್ಣ, ನಾನೇನು ಇಲ್ಲಿ ಸುಮ್ಮನೆ ಬಂದಿಲ್ಲ. ಇದೇ ಸೆಕ್ಷನ್ ಅಲ್ಲಿ ಅಮ್ಮ ಅಕ್ಕ ಇಬ್ಬರು ಇದ್ದಾರೆ ಗೊತ್ತಾ. ಆಫೀಸ್ಗೆ ಹೋಗ್ತೀನಿ ಅಂತ ಹೋದವಳು ಇಲ್ಲೇನ್ ಮಾಡ್ತಿದ್ದೆ ಅಂತ 1000 ಪ್ರಶ್ನೆ ಬರುತ್ತೆ. ಈಗಾಗ್ಲೇ ಒಂದ್ಸಲ ನನ್ನನ್ನ ನಿನ್ ಜೊತೆ ನೋಡಿ ದೊಡ್ಡ ರಂಪ ಆಗಿ ಆಣೆ ಪ್ರಮಾಣ ಎಲ್ಲ ನಡೆದೋಗಿದೆ. ಈಗ ಮತ್ತೆ ರಿಸ್ಕ್ ತಗೊಳಕ್ಕೆ ನಾವ್ ರೆಡಿ ಇಲ್ಲ. ಕರ್ಮ, ನಿನ್ ಜೊತೆ ಬಂದಾಗೆಲ್ಲ ಏನೋ ಒಂದು ಎಡವಟ್ ಆಗೇ ಆಗುತ್ತೆ. ನಮ್ದು ಅದೇ ಡೈಲಾಗ್, ಸೇಮ್ ಹಿಯರ್. ಛೇ, ಒಂದ್ ಕೆಲ್ಸನೂ ಆಗ್ಲಿಲ್ಲ. ಅಕ್ಕಂಗೆ ಇನ್ನು ಒಂದ್ ಸೀರೆ ಕೂಡ ನೋಡಿಲ್ಲ. ಅಷ್ಟ್ರಲ್ಲಿ ಇಷ್ಟೆಲ್ಲ ಆಗ್ಬೇಕಾ? ನನ್ ಭಕ್ತಿಲಿ ಅದೇನ್ ಕಮ್ಮಿ ಆಗಿದೆ ಅಂತ ಇದ್ರೆಲ್ಲ ಪರೀಕ್ಷೆ ಮಾಡ್ತಿದ್ದೆ ಬಜ್ರಂಗಿ. ಪರೀಕ್ಷೆ ಮಾಡು ಪರವಾಗಿಲ್ಲ, ಆದ್ರೆ ಈ ವಯ್ಯನ್ ಜೊತೆ ಯಾಕೆ ಸಿಕ್ಕಾಕ್ಸ್ತೀಯಾ? ಮಯ್ಯ ಗಿ ಅಂದ್ರೆ ತೆಗೆದು ತಲೆ ಮೇಲೆ ಕೊಡ್ತೀನಿ. ಸುಮ್ಮನೆ ಅನ್ನೆಸರಿ ಮಾತಾಡೋ ಬದಲು ಏನಾದರೂ ಯೋಚನೆ ಮಾಡ್ಬೋದಲ್ಲ. ನಿನ್ ಖಾಲಿ ತಲೆಯಲ್ಲಿ ಏನು ಯೋಚನೆ ಬರೋದಿಲ್ಲ. ಓಕೆ, ಬಟ್ ಸ್ವಲ್ಪ ತೆಪ್ಪಗಿದ್ರೆ ನಾನಾದ್ರೂ ಯೋಚನೆ ಮಾಡ್ತೀನಿ. ಪರವಾಗಿಲ್ಲ ಕಣಯ್ಯ, ನಾನ್ ಸವಾಸ ಮಾಡ್ದಾಗಿಂದ ಅವಾಗ ಕೌಂಟರ್ ಬೇರೆ ಕೊಡೋದ್ ಕಲ್ತಿದ್ಯಾ. ಇನ್ನು ಸ್ವಲ್ಪ ದಿನ ನಿನ್ ಜೊತೆ ಮಾತಾಡ್ತಿದ್ರೆ ಮೆಂಟ್ಲಾಗಿ ಹೋಗ್ತೀನಿ. ಕಂಪನಿಯೆಲ್ಲ ಮಾರಿ ರೋಡಿಗೆ ಬಂದ್ಬಿಡ್ತೀನಿ ಅಷ್ಟೇ. ಮೊನ್ನೆ 2 ಕೋಟಿ ಡೀಲ್ನ 3.5 ಕೋಟಿಗೆ ಓಕೆ ಮಾಡಿಸಿದ್ದೀನಿ. ನನ್ನಂತ ಸ್ಮಾರ್ಟ್ ಲೇಡಿ ಎಂಪ್ಲಾಯ್ ಇರೋವರೆಗೂ ನಿನ್ ಕಂಪ್ನಿ ಲಾಸ್ ಬರಲ್ಲ ಬಿಡು. ಐಮ್ ಡನ್. ನಿನ್ ಜೊತೆ ಮಾತ್ರ ಮಾತಾಡೋದಕ್ಕಾಗಲ್ಲ, ನಾ ಹೊರಡ್ತೀನಿ. ಯೋ, ಸುಮ್ನೆ ಹಠ ಮಾಡಬೇಡಯ್ಯ. ನೀನ್ ಮೂತಿ ಊದಿಸ್ಕೊಂಡು ಹೋಗ್ಬಿಟ್ರೆ ಅಲ್ಲಿರೋರೆಲ್ಲ ನೋಡಲ್ವಾ? ನೋಡಿದ್ರೆ ಪರವಾಗಿಲ್ಲ. ನಿನಗ್ ಪರವಾಗಿಲ್ಲ, ಆದ್ರೆ ನನಗೆ 4 ಜನಕ್ಕೆ ನಾನು ನಿನ್ ಜೊತೆ ಇದೆ ಅಂತ ಗೊತ್ತಾದ್ರೆ ನಾಳೆ ದಿನ ಫ್ಯೂಚರ್ಗೆ ಕ್ವೆಶ್ಚನ್ ಇಟ್ಬಿಡ್ತಾರೆ. ಅನ್ಯಾಯವಾಗಿ ರೂಮರ್ಸ್ ಕ್ರಿಯೇಟ್ ಆಗುತ್ತೆ. ಅದು ನಿನ್ನ ಕರ್ಮ, ನಾನೇನ್ ಮಾಡ್ಲಿ? ಯೋ, ನಿನಗೂ ಪ್ರಾಬ್ಲಮೇ. ಅದಕ್ಕೆ ಅಣ್ಣ ಅಮ್ಮ ಯಾರೇ ಸಿಕ್ಕಿದ್ರು 1000 ಪ್ರಶ್ನೆ ಕೇಳ್ತಾರೆ. ಸ್ವಲ್ಪ ಯೋಚನೆ ಮಾಡಯ್ಯ. ನನ್ನ ತಂಗಿಗೆ ನಾನು ಏನಾದರೂ ಹೇಳ್ಕೊತೀನಿ. ಈ ನಿಮ್ಮಮ್ಮ ನೋಡೋ ನನಗೇನು